ತಲ್ಲನಿಸದಿರು ಮನವೇ ಸಂಸ್ಕೃತಿ ಚಿಂತನದ ಚಾರಣಕ್ಕೆ ಮತ್ತೊಂದು ಹೆಜ್ಜೆ. ಶ್ರೀ ಮಹಾಸಂಸ್ಥಾನ ಕನಕ ಗುರುಪೀಠ ಶಾಖಾಮಠ ಬೆಂಗಳೂರು ದಕ್ಷಿಣ ಕೇತೋಹಳ್ಳಿ ಕೇಂದ್ರವಾಗಿಸಿಕೊಂಡು ತಲ್ಲನಿಸದಿರು ಮನವೇ ಎಂಬ ವಿಶಿಷ್ಟ ಸಾಂಸ್ಕೃತಿಕ ಚಿಂತನ ಕಾರ್ಯಕ್ರಮವು ಆಗಸ್ಟ್ 30 ಶನಿವಾರದಂದು ಏರ್ಪಡಿಸಲಾಗಿದೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಹಲವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಗಣ್ಯರು ಭಾಗವಹಿಸಲಿದ್ದಾರೆ. ಕೊಪ್ಪಳದ ಪರಮಪೂಜ್ಯ ಜಗದ್ಗುರು ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು, ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಹಾಗೂ ಈಶ್ವರಾನಂದಪುರಿ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಕಾಗಿನೆಲೆ ತಮ್ಮ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಿಂದ ಕಾರ್ಯಕ್ರಮವನ್ನ ಸಾನ್ನಿಧ್ಯಪಡಿಸಲಿದ್ದಾರೆ. ಕಾರ್ಯಕ್ರಮದ ಪೂರ್ವ ಸಿದ್ಧತೆಯಲ್ಲಿ ಕೈಗಾರಿಕೋದ್ಯಮಿ ಶಿವಕುಮಾರ್ ಅವರ ಶ್ರಮದ ಜೊತೆ ಗ್ಯಾರಂಟಿ ಅಧ್ಯಕ್ಷ HM ರೇವಣ್ಣ ಅವರ ನೇತೃತ್ವ ಮುಖ್ಯವಾಗಿದೆ. ಈ ಕಾರ್ಯಕ್ರಮದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರ ಸಾಂಸ್ಕೃತಿಕ ಸಂದೇಶಕ್ಕೂ ಸಹ ಪ್ರಮುಖ ಸ್ಥಾನ ನೀಡಲಾಗಿದೆ. ಜೊತೆಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ MB ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯದ ವಿವಿಧ ಕ್ಷೇತ್ರಗಳ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಚಿಂತನ ಚಾರಣ ನಾಡಿನ ಸಂಸ್ಕೃತಿಯ ಪ್ರಭಾವವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಕೈ ಜೋಡಿಸುತ್ತಿದೆ. ಅವರ ಸಹಯೋಗದಿಂದ 30ನೇ ತಾರೀಕು ಶ್ರೀಮಠದ ಶಾಖಾಮಠ ಮತ್ತು ಕೇತೋಹಳ್ಳಿಯಲ್ಲಿ ತಲ್ಲಣಿಸದಿರು ಮನವೇ ಎಂಬ ಒಂದು ಕಾರ್ಯಕ್ರಮವನ್ನು ನಿಯೋಜನೆ ಮಾಡಲಾಗಿದೆ. ಶ್ರೀಮಠ 1992ರಲ್ಲಿ ಪೂಜ್ಯ ಬೀರೇಂದ್ರ ಕೇಶವ ತಾರಕಾನಂದಪುರಿ ಮಹಾಸ್ವಾಮಿಗಳ ಪಟ್ಟಾಭಿಷೇಕದಿಂದ ಪ್ರಾರಂಭಗೊಂಡು ಒಂದು ಸಮಾಜದ ಅತಿ ಹೆಚ್ಚು ಜನ 10 ಲಕ್ಷಕ್ಕೂ ಹೆಚ್ಚು ಜನ ಸೇರಿ ಈ ಸಂಸ್ಕೃತಿಯನ್ನು ನಾವು ಪ್ರಾರಂಭ ಮಾಡಿದ್ದು ಭಾಳ ಸಂತೋಷ. ತದನಂತರ ದಿನಗಳಲ್ಲಿ 4 ಕಂದಾಯ ವಿಭಾಗಗಳಲ್ಲಿ 4 ಪೀಠಗಳನ್ನು ಶಾಖಾ ಮಠಗಳನ್ನು ಮಾಡಿ ಕೇಂದ್ರ ಸ್ಥಾನ ಕಾಗಿನೆಲೆ, ಬೆಂಗಳೂರು 2ನೇದು, 3ನೇದು ತಿಂತಣಿ, 4ನೇದು ಮೈಸೂರು. ಈ ರೀತಿ 4 ಗುರುಗಳ ಆಶ್ರಯದಲ್ಲಿ ಇವತ್ತು ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ, ಜೊತೆಗೆ ಸಮಾಜದ ಸಂಘಟನೆಗಾಗಿ 4 ಮಠಗಳು ಅತ್ಯುತ್ತಮವಾಗಿ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇವೆ. ನಮ್ಮ ಚಿಂತನೆ ಬರೀ ಒಂದು ಮಠ ಮಾಡಿದ್ರೆ ಅದು ಬರೀ ಆಧ್ಯಾತ್ಮಿಕವಾಗಿ ಮಾತ್ರ ಸಾಲದು, ಅದನ್ನು ವಿವಿಧ ಕ್ಷೇತ್ರಕ್ಕೂ ವಿಸ್ತರಿಸಬೇಕು ಅನ್ನೋದೇ ಪ್ರಸ್ತುತ ಜಗದ್ಗುರುಗಳಾದಂಥ ನಿರಂಜನಾನಂದಪುರಿ ಸ್ವಾಮಿಗಳ ಆಶಯ ಇವತ್ತು ಫಲಪ್ರದ ಆಗ್ತಾಯಿದೆ. ಅವರು ಮಾಡಿರ್ತಕ್ಕಂಥ ಕಾರ್ಯಗಳು ಇವತ್ತು ಇಡೀ ನಮ್ಮ ಸಮಾಜ ಭಾಳ ಸಂತೋಷದಿಂದ ಹೋಗ್ತಾ ಇದೆ. ಕಾರಣ ಅವ್ರಿಗೆ ಕೊಟ್ಟಂಥ ಜವಾಬ್ದಾರಿ ಅಥವಾ ಅವ್ರು ವಹಿಸ್ಕೊಂಡಂಥ ದಿನದಿಂದ ಪ್ರಾರಂಭಿಕವಾಗಿ ಕಾಗಿನೆಲೆಯ ಅಭಿವೃದ್ಧಿ, ಬೆಳ್ಳೋಳಿನ ಅಭಿವೃದ್ಧಿ ಮತ್ತು ಮೈಲಾರದಲ್ಲಿ ಅಭಿವೃದ್ಧಿ, ಇವತ್ತು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಸಂಘಟನಾತ್ಮಕವಾಗಿ ಕಾರ್ಯಗಳು ನಡೀತಾ ಇವೆ. ಅದರಲ್ಲೂ ವಿದ್ಯಾಕ್ಷೇತ್ರಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ಇದರ ಜೊತೆಗೆ ಬೆಂಗಳೂರಿನ ಈ ಒಂದು ಶಾಖಾ ಮಠ ನಮ್ಮ ಸ್ವಾಮೀಜಿಗಳಿಗೆ ಬಂದರೆ ಹೇಳ್ಕೊಳ್ಳೋದಕ್ಕೆ ಆಗಲಿ, ಇಲ್ಲಿಯ ಕಾರ್ಯವ್ಯಾಪ್ತಿಗೆ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಭಕ್ತಾದಿಗಳನ್ನು ವಹಿಸ್ಕೊಂಡು ಇವತ್ತು 6 ಕೋಟಿಗೂ ಹೆಚ್ಚು ಖರ್ಚು ಮಾಡಿ ಇವತ್ತು ಈ ಭಕ್ತರ ಕುಟೀರವನ್ನು, ಭಂಡಾರದ ಕುಟೀರವನ್ನು ಮಾಡಿ ಅದರ ಸದುಪಯೋಗ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ
ಈ ಒಂದು ಕಾರ್ಯವನ್ನು ತಲ್ಲಣಿಸದಿರೋ ಮನವೇ. ಇದು ಕನಕದಾಸರ ಒಂದು ಚಿಂತನೆ. ಏಕೆ ಅಂತ ಹೇಳಿದ್ರೆ ಈ ಆಧುನಿಕ ಪ್ರಪಂಚದಲ್ಲಿ, ಆಧುನಿಕ ಜೀವನದಲ್ಲಿ ನೆಮ್ಮದಿ ಇಲ್ಲ. ಇವತ್ತು ಈ ನಾಗಾಲೋಟದ ಜೀವನ ಜನರಲ್ಲಿ ಇವತ್ತು ಒಟ್ಟು ಕುಟುಂಬಗಳಿಲ್ಲ, ಒಟ್ಟು ಜೀವನ ಒಳ್ಳೆಯದಾಗ್ತಾ ಇಲ್ಲ, ಜೀವನ ಶೈಲಿ ಹೋಗ್ತಾ ಇದೆ, ಸಂಸ್ಕಾರಗಳು ಕಡಿಮೆ ಆಗ್ತಾ ಇವೆ, ಸಾಂಸ್ಕೃತಿಕವಾಗೂ ಕೂಡ ಒಳ್ಳೆಯದು ಆಗಬೇಕು ಅನ್ನೋ ದೃಷ್ಟಿಯಿಂದ ಅದರಲ್ಲೂ ಕೂಡ ಅವರ ಚಿಂತನೆ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳನ್ನು ವೈಜ್ಞಾನಿಕ ನೆಲೆಕಟ್ಟಿನಲ್ಲಿ ಮಾಡಬೇಕು ಅನ್ನೋದಕ್ಕೆ ಅಂತ ಹೇಳಿದ್ರೆ ಇವತ್ತು ನೋಡ್ತಾ ಇದ್ದೀವಿ ಅನೇಕ ಮಠಮಾನ್ಯಗಳು ಬೇರೆ ಬೇರೆ ರೀತಿಯಲ್ಲಿ ಜನರ ಮನಸ್ಸನ್ನು ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳಾಗ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಮಠ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ನಾಣ್ಣುಡಿ ಏನಿದೆ ಅದರ ಅಡಿಯಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾಯಿದೆ. ಇದು ನಮ್ಮ ಮಠದ ಒಂದು ಅಡಿಯಲ್ಲಿ ನಿಲ್ತಕ್ಕಂಥ ಕಾರ್ಯಕ್ರಮ. ಈ ಒಂದು ಕುಟೀರ ಆದಮೇಲೆ ಇಲ್ಲಿ ಚಟುವಟಿಕೆಗಳಿಗೆ ಆಶೆಯನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮವನ್ನು ಪ್ರತಿ ತಿಂಗಳ ಕೊನೆ ಶನಿವಾರಕ್ಕೆ ಗುರುಗಳ ಆಶಯಂತೆ ತೀರ್ಮಾನಗೊಂಡು ಅದರಲ್ಲೂ ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮ ಇದೇ ತಿಂಗಳು 30ರಂದು ನಡೆಯಲಿದೆ. ಇದಕ್ಕೆ ಪೂರಕವಾಗಿ ನಮ್ಮ ಕರ್ನಾಟಕ ಕನಕ ಕೈಗಾರಿಕಾ ಸಂಘ ಕೈ ಜೋಡಿಸಿ ಅವರ ನೇತೃತ್ವದಲ್ಲಿ ಅವರ ಸಹಯೋಗದಿಂದ ಈ ಕಾರ್ಯ ನಡೀತಾ ಇದೆ. ಇದಕ್ಕೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಅಭಿನವ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು, ಗವಿಸಿದ್ದೇಶ್ವರ ಮಠ ಕೊಪ್ಪಳ ಅವರು ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಇದರ ಒಂದು ಏನು ಘನ ಉಪಸ್ಥಿತಿ ಮತ್ತು ಅವರ ಆಶಯ ನಮ್ಮ ಗುರುಗಳು ಪರಮ ಪೂಜ್ಯ ಜಗದ್ಗುರು ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಇದರ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿ ಬೆಂಗಳೂರು ಶಾಖಾ ಮಠದ ಪರಮ ಪೂಜ್ಯ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮಿಗಳು ಭಾಗವಹಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರು, ನಮಗೆಲ್ಲ ಹಿರಿಮೆ, ಸಾರಸ್ವತ ಲೋಕದಲ್ಲಿ ಕರ್ನಾಟಕದ ಹಿರಿಮೆ ಹೆಚ್ಚಿದೆ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ರಾಜ್ಯ ಅಂದರೆ ಅದು ಕರ್ನಾಟಕ, ಅದು ಹಿರಿಮೆ. ಆ ದೃಷ್ಟಿಯಲ್ಲಿ ಇವತ್ತು ಅವರ ಒಂದು ನೇತೃತ್ವದಲ್ಲಿ ಮತ್ತು ಈ ರಾಜ್ಯದ ಕೈಗಾರಿಕಾ ಸಚಿವರಾದಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಇದು ಭಾಳ ಒಂದು ಉತ್ತಮವಾದಂಥ ಕಾರ್ಯ. ಇನ್ನು ಅನೇಕ ಜನ ಕೊಟ್ಟಿರ್ತೀನಿ. ಇನ್ನು ಅನೇಕ ಜನ ಪ್ರಮುಖರು ಭಾಗವಹಿಸ್ತಾರೆ. ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಯುವ ನಾಯಕರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಶಿವಕುಮಾರ್ ಅವರು, ಕೈಗಾರಿಕೋದ್ಯಮಿ ಶಿವಕುಮಾರ್ ಅವರು ಇದ್ದಾರೆ. ಇನ್ನು ಅನೇಕ ಜನ ಪ್ರಮುಖರ ಬಗ್ಗೆ ನಾನು ಕೊಟ್ಟಿದ್ದೇನೆ, ಮಾಹಿತಿಯನ್ನು ತಾವು ಸ್ವೀಕರಿಸಬೇಕು. ಇದರ ಉದ್ದೇಶ ಭಾಳ ಒಳ್ಳೆಯದಿದೆ. ಯಾಕೆಂದರೆ ನಮ್ಮ ಗುರುಗಳ ಆಸೆ ಯಾವತ್ತೂ ಕೂಡ ಬರೀ ನಮ್ಮ ಸಮಾಜಕ್ಕೆ ಸೀಮಿತವಾಗಿಲ್ಲ. ಈ ರಾಜ್ಯದಲ್ಲಿ ಅವರ ಚಿಂತನೆ ನಮ್ಮಂತೆ ಬಾಳ್ವೆ ಮಾಡ್ತಕ್ಕಂಥ ಶೋಷಿತ ಸಮಾಜಗಳ ಸಂಘಟನೆ ಕೂಡ ಆಗಬೇಕು. ಆ ದೃಷ್ಟಿಯಲ್ಲಿ ಇವತ್ತು ಅದರ ಹಿಂದುಳಿದ ದಲಿತ ಸಮುದಾಯದ, ಶೋಷಿತ ಸಮುದಾಯಗಳ ಸಂಘಟನೆ ಮಾಡಿ ಅದರ ನೇತೃತ್ವವನ್ನು ವಹಿಸಿ ಅವ್ರಿಗೂ ಕೂಡ ಇಂಥ ಕಾರ್ಯಗಳಲ್ಲಿ ಮತ್ತು ಎಲ್ಲ ರೀತಿಯಲ್ಲೂ ಮುಂಚೂಣಿಯಲ್ಲಿದ್ದುಕೊಂಡು ಇವತ್ತು ಕಾರ್ಯ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ನಡೆದಂಥ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಜಾಗ ಕೊಡೋದಕ್ಕೂ ಕೂಡ ಮುಂದಿನ ಚಟುವಟಿಕೆಗೆ ಇಷ್ಟು ಸಮಾಜಗಳಿಗೆ ಜಾಗ ಕೊಡಬೇಕು ಅನ್ನೋದು ಕೂಡ ತೀರ್ಮಾನ ಆಗಿದೆ. ಇಂಥ ಅನೇಕ ಕಾರ್ಯಗಳಲ್ಲಿ ನಮ್ಮ ಶ್ರೀಗಳು ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಇವತ್ತೇನು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಸನ್ಮಾನ್ಯ ಶಿವಕುಮಾರ್ ಅವರು, ಮಂಜಪ್ಪನವರು ಮತ್ತು ಮನೋಹರರು, ಉಷಾರಾಣಿ, ರಮೇಶ್ ಬಂಡೆ, ಚಂದ್ರು ಇವರೆಲ್ಲ ಭಾಳ ಶ್ರಮ ವಹಿಸ್ತಾ ಇದ್ದಾರೆ.
ಇದು ಒಂದು ದಿನದ ಕಾರ್ಯಕ್ರಮ ಅಲ್ಲ, ವರ್ಷದ 12 ತಿಂಗಳಲ್ಲೂ ಕೂಡ ಕೊನೆಯ ಶನಿವಾರ ಈ ಕಾರ್ಯಕ್ರಮ ನಡೆಯುತ್ತೆ. ಇದು ಒಂದು ನಾವು ಬರೀ ಮಠ ಅಂತ ಹೇಳಿದ್ರೆ ಬರೀ ಒಂದು ರೀತಿ ಧಾರ್ಮಿಕಕ್ಕೆ ಸೀಮಿತ ಅಂತಕ್ಕಂಥದ್ದು ಎಲ್ಲರ ಭಾವನೆ ಇರುತ್ತೆ. ಅದರ ರಾಜ್ಯದಲ್ಲಿ ಅನೇಕ ವಿಷಯಗಳ ಬಗ್ಗೆ ಕೂಡ ಚರ್ಚೆ ಆಗಬೇಕು ಅನ್ನೋದು ನಮ್ಮ ಗುರುಗಳ ಆಶಯ. ಆ ದಾರಿಯಲ್ಲಿ ನಾವೆಲ್ಲ ಅವರಿಗೆ ಸಹಕಾರವನ್ನು ನಿಂತಿದ್ದೇವೆ. ಅವರ ಆಶಯ ಒಳ್ಳೆಯದಾಗಲಿ, ಜನರಲ್ಲಿ ಮೂಢನಂಬಿಕೆಗಳು ಹೋಗಲಿ ಮತ್ತು ಜನ ನೆಮ್ಮದಿಯಾಗಿರಲಿ. ಕನಿಷ್ಠ ತಿಂಗಳಲ್ಲಿ ಒಂದು ಸಾರಿನಾದರೂ ಇಂಥ ಗೋಷ್ಠಿ ಆಗೋ ಮೂಲಕ ಪರಿವರ್ತನೆ ಆಗತ್ತೆ ಅಂತಕ್ಕಂಥ ಚಿಂತನೆ ಗುರುಗಳದು. ಅವರ ಆಶಯ ನೆರವೇರಲಿ ಅಂತ ಹೇಳ್ತಾ ಈ ಕಾರ್ಯ ಯಶಸ್ವಿಗೆ ಬೆಂಗಳೂರು ಆಜುಬಾಜು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರಿನ ಆಜುಬಾಜು ಸಮಾಜದ ಒಂದು ವರ್ಗಕ್ಕೆ, ಒಂದು ಸಮಾಜಕ್ಕೆ ಮಾತ್ರ ಅಲ್ಲ, ಎಲ್ಲರಿಗೂ ಒಂದು ಆಹ್ವಾನ ಇರ್ತಕ್ಕಂಥದ್ದನ್ನು, ಭಂಡಾರದ ಆಹ್ವಾನವನ್ನು ಎಲ್ಲರಿಗೂ ಕೊಟ್ಟು ಈ ಕಾರ್ಯ ಯಶಸ್ವಿಗೊಳಿಸಲು ತಮ್ಮ ಮೂಲಕ ನಾನು ಜನರಿಗೆ ಕರೆ ಕೊಡ್ತೇನೆ. ವಿಚಾರಪರವಾದಂಥ ಆಲೋಚನೆಗಳು ತಳ ಸಮುದಾಯಗಳಿಗೆ ತಲುಪಬೇಕು ಅನ್ನೋದು. ಮೇಲ್ ಸಮುದಾಯಗಳು ಇದ್ರ ತುಂಬ ಗಟ್ಟಿತನವಾಗಿದ್ದಾವೆ ವಿಚಾರಪರವಾಗಿ, ಆದರೆ ತಳ ಸಮುದಾಯಗಳಿಗೆ ಕೊರತೆ ಇದೆ. ಅಷ್ಟು ಮಾತ್ರ ಅಲ್ಲ, ತಳ ಸಮುದಾಯಗಳಿಗೆ ಇರುವಂಥ ಚಿಂತನೆಗಳಲ್ಲೇ ಒಂದಿಷ್ಟು ಗೊಂದಲಗಳಿದ್ದಾವೆ. ಅಂಥವುಗಳನ್ನು ನಿವಾರಣೆ ಮಾಡಬೇಕು ಈ ವೇದಿಕೆ ಮುಖಾಂತರ. ಧರ್ಮ ಅಂದರೆ ನಿಜವಾಗ್ಲೂ ಯಾವುದು, ಸಮುದಾಯದ ಆಶಯ ಏನು, ಸಂಸ್ಕೃತಿ ಯಾವುದು, ಸಮಾಜ ಅಂದರೆ ಏನು, ಇಂಥ ಆಲೋಚನೆಗಳನ್ನು, ಇರುವಂಥ ತಲ್ಲಣಗಳನ್ನು ಸಮಾಜದಲ್ಲಿ ಬಗೆಹರಿಸಬೇಕು ಅನ್ನುವಂಥದ್ದು ಇದರ ಪ್ರಮುಖವಾದ ಆಶಯ. ಕನಕದಾಸರು 11ನೇ ಶತಮಾನಕ್ಕಿಂತ 14ನೇ ಶತಮಾನದಲ್ಲೇ ತಲ್ಲಣಿಸದಿರು ಮನವೇ ಅನ್ನೋ, ಮನಸ್ಸು ಭಾಳ ಮುಖ್ಯ, ಮತ್ತು ಮನಸ್ಸು ಹೆಂಗೆ ಸ್ವೀಕಾರ ಮಾಡುತ್ತೆ ಅನ್ನೋದ್ರ ಮೇಲೆ ನಮ್ಮ ತಲ್ಲಣಗಳು ನಿಂತ್ಕೊಳ್ತೇವೆ ಅನ್ನುವಂಥದ್ದು ಇದರ ಆಶಯ. ಹಾಗಾಗಿ ಇಡೀ ಈ ತಳ ಸಮುದಾಯಗಳನ್ನು ಭಾಳ ಪ್ರಮುಖವಾಗಿ ಇಟ್ಟುಕೊಂಡು ಒಟ್ಟಾರೆ ಸಮಾಜದ ಇವತ್ತಿನ ಜಾಗತೀಕರಣದ ಸಂದರ್ಭದಲ್ಲಿ ವಾಣಿಜ್ಯೀಕೃತ ವ್ಯವಸ್ಥೆಯಲ್ಲಿ ತಲ್ಲಣಗೊಂಡಿರ್ತಕ್ಕಂಥ ಮಾನವ ಮನಸ್ಸುಗಳನ್ನು ತಿಳಿಗೊಳಿಸುವಂಥ ಮುಕ್ತ ಚರ್ಚೆ ಇದರ ಪ್ರಧಾನ ಆಶಯ ಆಗಿದೆ ಅನ್ನೋದು. ಜಾತ್ಯತೀತವಾಗಿ ಎಲ್ಲ ವರ್ಗದವರು ಕೂಡ ಬಂದು ಒಂದು ಚಿಂತನೆ ಒಂದು ಪಾಲ್ಗೊಳ್ಬೇಕು ಅಂತ ನಮ್ಮ ಸ್ವಾಮಿಗಳು ಒಂದು ಕಾರ್ಯರೂಪಕ್ಕೆ ತಂದಿದ್ದಾರೆ. ಅದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಸನ್ಮಾನ್ಯ ಶ್ರೀ ಎಚ್.ಎಂ. ರೇವಣ್ಣ ಸಾಹೇಬರು ಹೇಳಿದ್ದಾರೆ. ಹಾಗೆ ಕೈಗಾರಿಕಾ ವಲಯಕ್ಕೆ ನಮ್ಮ ಒಂದು ವಲಯಕ್ಕೆ ಸಿಕ್ಕಿರೋದು ನಮ್ಮ ಭಾಗ್ಯ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೈಗಾರಿಕಾ ವಲಯ ಅಂದರೆ ಒಂದು ಉದ್ಯೋಗ ಸೃಷ್ಟಿ ಮಾಡೋದ್ರಿಂದ ಇದ್ದು ಇಂಡಿಯನ್ ಎಕಾನಮಿ ಗ್ರೋತ್ ಆಗಿರ್ಬೋದು, ಹೆಚ್ಚಿನ ಕಾಂಟ್ರಿಬ್ಯೂಷನ್ ಇರೋದ್ರಿಂದ ಸೆಕೆಂಡ್ ಬ್ಯಾಕ್ ಬೋನ್ ಅಂತ ನಾವು ಏನು ಹೇಳ್ತೀವಿ, ಆ ನಿಟ್ಟಿನಲ್ಲಿ ಈಗ ಕೈಗಾರಿಕಾ ವಲಯದಿಂದ ನಾವು ಸಮಾಜಕ್ಕೆ ಏನು ಮಾಡ್ಬೋದು, ಒಂದು ಎಂಟರ್ಪ್ರನರ್ಸ್ ಡೆವಲಪ್ಮೆಂಟ್ ಮಾಡೋ ಚಿಂತನೆ ಆಗಿರ್ಬೋದು, ಅಥವಾ ಉದ್ಯೋಗ ಸೃಷ್ಟಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸ್ಥಳೀಕರನ್ನೇ ಒಂದು ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ಒಂದು ಸ್ಕಿಲ್ ಎನ್ಹಾನ್ಸ್ಮೆಂಟು, ಸ್ಕಿಲ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ಸಲ್ಲಿ ಡೆವಲಪ್ಮೆಂಟು ಈಗ ಸರ್ಕಾರನೇ ಎಲ್ಲ ಮಾಡಬೇಕು ಅನ್ನೋದಕ್ಕಿಂತ ನಾವು ಸರ್ಕಾರದ ಜೊತೆಯಲ್ಲಿ ಒಂದು ಏನು ಸೌಲಭ್ಯಗಳಿದೆ ಆ ಸೌಲಭ್ಯಗಳನ್ನ ಉಪಯೋಗಿಸ್ಕೊಂಡು ಮಾಡೋವಂಥ ಒಂದು ನಿಟ್ಟಿನಲ್ಲಿ ಒಂದು ಈ ಕೈಗಾರಿಕಾ ವಲಯದಲ್ಲಿ ಒಂದು ಅವಕಾಶ ಕೊಟ್ಟಿರೋದನ್ನ ನಾವು ಉಪಯೋಗಿಸ್ಕೊಬೇಕು ಅಂತ ನಾವು ಒಂದು ಅಪ್ರಿಷಿಯೇಷನ್ನು ಕೂಡ ನಮ್ಮ ಸ್ವಾಮಿಗಳು ಮತ್ತು ಎಚ್.ಎಂ. ರೇವಣ್ಣ ಸಾರು ಮತ್ತು ಮಂಜಣ್ಣವರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಗೈಡ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಇಡೀ ತಂಡ ಏನು ಕೈಗಾರಿಕಾ ವಲಯ ತಂಡ ಇದೆ ಆ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾಡಿದ್ದ ಕಾರ್ಯಕ್ರಮಕ್ಕೆ ಒಂದು ಈ ಕಾರ್ಯಕ್ರಮದ ಚಾಲನೆಯೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಬಿಡುಗಡೆ ಮಾಡಿದ್ದಾರೆ, ಪೋಸ್ಟರು ಕೂಡ ಮೊನ್ನೆ, ಅದು ಕೂಡ ಒಂದು ನಿಮ್ಮ ಮುಖಾಂತರದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರಪ್ರಥಮ ಬಾರಿಗೆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಮಂತ್ರಿಗಳು ಎಂ.ಬಿ. ಪಾಟೀಲ್ ಸರ್ ಬರೋದ್ರಿಂದ ಕೈಗಾರಿಕಾ ವಲಯದಲ್ಲೂ ಕೂಡ ನಾವು ಈ ಭಾಗಿಯಾಗಿರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ನಾವು ಒಂದು ಏನು ಸೌಲಭ್ಯಗಳಿದೆ ಅದನ್ನು ಕೂಡ ಅಪೇಕ್ಷೆ ಪಡ್ತಾ ಇದ್ದೀವಿ. ಅದನ್ನು ಪಡ್ಕೊಂಡು ಯಾರಿಗೆ ವಂಚಿತರಾಗಿರ್ತಾರೆ ಅದನ್ನೆಲ್ಲ ತಗೊಂಡು ಇದಕ್ಕೆ ಒಂದು ಮಾರ್ಗದರ್ಶಿಯಾಗಿ ವೇದಿಕೆ ಒಂದು ಕ್ರಿಯೇಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ತಮ್ಮ ಮುಖಾಂತರದಲ್ಲಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಕೈಗಾರಿಕೋದ್ಯಮಿದಾರರು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೇಕು ಅಂತ ವಿನಂತಿಸ್ತೇನೆ.